ಭಾಳ ಕಿರುಕುಳ ನೀಡಿದ್ರಿ. ಪೆಟ್ರೋಲ್ ಬಂಕ್ನ ಸುಮ್ ಕುಂತಾರನ್ನ ತೊಗೊಂಬಂದಾರೆ ನಮ್ಗೆ. ಸುಮ್ ಕುಂತಾರನ್ನ ತೊಗೊಂಬಂದು ನಮ್ಮನ್ನ ಇಲ್ಲಿ 1,70,000 ಬೇಡಿಕೆ ಇಟ್ಟಿದ್ದಾರೆ. ನಾವು ಆಡುವಾಗ ಹಿಡ್ದಾರ ಅಂದ್ರೆ ಹಿಡಿಲಿ ಓಕೆ, ಅದಕ್ಕೆ ತಂದು ಓದಿಲ್ಲ ನಮ್ಗೆ. ಅದಕ್ಕೆ ಓಕೆ ಸುಮ್ ಕುಂತಾರನ ಅಲ್ಲಿ CCTV ಫುಟೇಜ್ ಅದಾವೆ ಎಲ್ಲೇ ಪಂಪ್ನ್ಯಾಗ. ಹೋಗ್ರ ಅವ್ನು ಇನ್ನೂ ತೆಗಿಸ್ನೂ ಅಲ್ಲಿ ಕುಂತಾರನ ಹಿಡ್ಕೊಂಬಂದು ಒಳಗೆ ಹಾಕ್ಯಾರ ಒಂದು ಬೈಕ್. ಅದು ಕೂಡ ನೀವು ಕಂಪ್ಲೇಂಟ್ ಮಾಡಿದ್ದೀರಿ. ಈಗ ಇನ್ನೂರಿಗೆ ಲೋಕಾಯುಕ್ತವ್ರು ನ್ಯಾಯ ಕೊಡಿಸಿದಾರೆ ನಿಮ್ಗೆ? ಇದ್ರೊಳಗೆ ವ್ಯಾಪಾರ ಮಾಡಿ ಕೊಟ್ಟಿದ್ದಾರೆ. ಈಗ ಅದು ಮುಂದೆ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಜ್ಯದಲ್ಲಿ ಒಂದು ಅಪರೂಪದ ಬೆಳವಣಿಗೆ ಆಗಿದೆ. ನಿಮ್ಮಲ್ಲಿ ಸಾಕಷ್ಟು ಮಂದಿ ಇದನ್ನು ಗಮನಿಸಿರ್ಬೋದು. ನಮ್ಮಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದು ಹೊಸ ವಿಚಾರ ಏನೂ ಅಲ್ಲ. ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು, ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಓರ್ವ ಪೊಲೀಸ್ ಅಧಿಕಾರಿ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿತಾ ಇದ್ದ ಹಾಗೆ ಅಯ್ಯೋ ಅಮ್ಮ ನನ್ನ ಬಿಟ್ಬಿಡಿ ಎನ್ನುವ ರೀತಿಯಲ್ಲಿ ಬೊಬ್ಬೆ ಹೊಡೆದು ಬಿಟ್ಟಿದ್ರು. ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆಯ ಮರ್ಯಾದೆಯನ್ನು ತೆಗೆದಂಥ ವಿಡಿಯೋ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಈ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಾಗ ನಾವೆಲ್ಲೂ ಕೂಡ ಜನ ಸಂಭ್ರಮಾಚರಣೆ ಮಾಡಿದ್ದನ್ನ ನಾವು ನೋಡಿರಲಿಲ್ಲ. ಆದರೆ ಪ್ರಪ್ರಥಮ ಬಾರಿಗೆ ಎನ್ನುವಂತೆ ಅಂಥದ್ದೊಂದು ಘಟನೆಯೂ ಕೂಡ ನಡೆದು ಹೋಗಿಬಿಟ್ಟಿದೆ. ನಮ್ಮ ರಾಜ್ಯದ ಒಂದು ಭಾಗದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಅವ್ರನ್ನ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿದ್ದಾರೆ. ಅದರ ಬೆನ್ನಲ್ಲೇ ಆ ಊರಿನ ಜನ ತಕ್ಷಣ ಠಾಣೆ ಮುಂದೆ ಜಮಾಯಿಸಿಬಿಟ್ಟಿದ್ದಾರೆ. ಜಮಾಯಿಸಿ ಪಟಾಕಿಯನ್ನ ಸಿಡಿಸಿ ಅವರು ಹರ್ಷೋದ್ಗಾರ ಕೇಳಬೇಕು. ಎಲ್ಲರೂ ಕೂಡ ಜೋರಾಗಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಲೂ ಒಂದಷ್ಟು ಮಾಧ್ಯಮದವರು ಜನರನ್ನು ಕೇಳಿದ್ರು, ಯಾಕೆ ಸ್ವಾಮಿ ಪೊಲೀಸ್ ಅಧಿಕಾರಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಾಗ ನೀವೆಷ್ಟು ಖುಷಿ ಪಡ್ತಿದ್ದೀರಿ ಅಂತ ಹೇಳಿ. ಈ ಬಡ್ಡಿ ಮಗ ರೊಕ್ಕ 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 ಅಂತ ಸಾಯ್ತಿದ್ದ, ಅವನು ಹೋಗಲೇ ಬಿಡಿ ಎನ್ನುವ ರೀತಿಯಲ್ಲಿ ಜನ ಸಂಭ್ರಮಿಸ್ತಾ ಇದ್ದಾರೆ. ಅಂದರೆ ಯೋಚನೆ ಮಾಡಿ, ಪೊಲೀಸರ ಮೇಲೆ ಜನರಿಗೆ ಅದು ಎಷ್ಟು ಸಿಟ್ಟಿದೆ, ಅದು ಎಷ್ಟು ಆಕ್ರೋಶ ಇದೆ. ಈ ಪೊಲೀಸ್ ಅಧಿಕಾರಿಗಳು ಜನರನ್ನು ಎಷ್ಟರ ಮಟ್ಟಿಗೆ ಹಿಂಸೆಯನ್ನು ಕೊಟ್ಟಿರಬೇಡ ಅಂತ ಹೇಳಿ. ಏನದು ಘಟನೆ ಎನ್ನುವಂಥ ವಿಚಾರಕ್ಕೆ ಬರೋಣ. ಆರಂಭದಲ್ಲಿ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ಹಿಂದೆ ಎಲ್ಲ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದಾಗ, ಪೊಲೀಸ್ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಾಗ, ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆದಾಗ ನಾವೆಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ಹೇಳುವಂಥ ಡೈಲಾಗ್ ಏನು ಹೇಳಿ, ಇದು ಬೇರೆ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆಯ ಪಾಠ, ಎಚ್ಚರಿಕೆಯ ಗಂಟೆ, ಇದನ್ನು ನೋಡಿ ಆದರೂ ಬೇರೆಯವ್ರ ಪಾಠ ಕಲಿತಾರೆ ಅಂತ ಹೇಳಿ. ನನಗೆ ಯಾಕೋ ಹಾಗೆ ಅನಿಸ್ತಾ ಇಲ್ಲ. ಯಾಕಂದರೆ ಅಂಥ ವಿಡಿಯೋಗಳು ವೈರಲ್ ಆಗಲಿ, ಅಂಥ ಸುದ್ದಿಗಳನ್ನು ನಾವು ಸಾಲು ಸಾಲು ನೋಡ್ತಾ ಇರಲಿ, ಇನ್ನೊಂದು ಕಡೆಯಿಂದ ಲಂಚ ತೆಗೆದುಕೊಳ್ಳುವಂಥ ಪೊಲೀಸರ ಸಂಖ್ಯೆ ಕಡಿಮೆನೇ ಆಗ್ತಾ ಇಲ್ಲ. ಹೀಗೆ ಆಗ್ತಾ ಹೋಗಿಬಿಟ್ರೆ ಪೊಲೀಸ್ ಇಲಾಖೆಯ ಮೇಲೆ ಜನ ಕಂಪ್ಲೀಟ್ ನಂಬಿಕೆಯನ್ನು ಕಳ್ಕೊಂಡು ಬಿಡ್ತಾರೆ. ಇವತ್ತು ನೋಡಿ ಸಂಭ್ರಮಾಚರಣೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಮುಂದೊಂದು ದಿನ ಜನ ಯಾವ ಹಂತಕ್ಕೆ ಹೋಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಂದ ಮಾತ್ರಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಇರೋರು ಎಲ್ಲರೂ ಕೂಡ ದುಷ್ಟರು ಅಂತ ನಾನು ಹೇಳ್ತಾ ಇಲ್ಲ. ಒಂದಷ್ಟು ಮಂದಿ ಅದ್ಭುತವಾಗಿ ಕೆಲಸ ಮಾಡುವಂಥವ್ರು ಇದ್ದಾರೆ, ಜನರ ಪರವಾಗಿ ಇರುವಂಥವ್ರು ಇದ್ದಾರೆ. ಆದರೆ ಇಂತಹ ದುಷ್ಟರಿಂದಾಗಿ ಅಥವಾ ಇಂತಹ ಹುಳುಗಳಿಂದಾಗಿ ಇಡೀ ಪೊಲೀಸ್ ಇಲಾಖೆಗೆ ಇವತ್ತೊಂದು ರೀತಿಯಲ್ಲಿ ಕೆಟ್ಟ ಹೆಸರು ಎನ್ನುವಂಥ ರೀತಿಯಲ್ಲಿ ಆಗಿಬಿಟ್ಟಿದೆ. ಈಗ ಈ ಅಧಿಕಾರಿಯ ವಿಚಾರಕ್ಕೆ ಬರೋಣ, ಏನಾಗಿದ್ದು ಅಂತ ಹೇಳಿ. ಬಂಧುಗಳೇ, ಘಟನೆ ನಡೆದಿದ್ದು ಬಾಗಲಕೋಟೆಯ ಬಾದಾಮಿ ತಾಲೂಕಿಯ ಕೆರೂರ ಎನ್ನುವಂಥ ಪಟ್ಟಣದಲ್ಲಿ. ಕೆರೂರ ಎನ್ನುವಂಥ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತ PSI ಇದೀಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು. PSI ಹೆಸರು ಭೀಮಪ್ಪ ರಬಕವಿ ಅಂತ ಹೇಳಿ. ಅವ್ರ ಜೊತೆಗೆ ಇನ್ನೋರ್ವ ಸಿಕ್ಕಿ ಬಿದ್ದಿದ್ದು ಸಂತೋಷ್ ಬಿರಾದರ್ ಅಂತ ಹೇಳಿ ಕಾನ್ಸ್ಟೇಬಲ್. ಏನಾಗಿದೆ ಅಂದ್ರೆ, ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಪೊಲೀಸ್ ಠಾಣೆಯ ಸಮೀಪದಲ್ಲೇ. ಪೆಟ್ರೋಲ್ ಬಂಕ್ ಸಮೀಪದಲ್ಲಿ ಒಂದಷ್ಟು ಜನ ಕೂತ್ಕೊಂಡಿದ್ರಂತೆ. ಆಗ ಪೊಲೀಸ್ ಅಧಿಕಾರಿ ಇದೆ ಭೀಮಪ್ಪ ರಬಕವಿ, ಪೊಲೀಸ್ ಇನ್ಸ್ಪೆಕ್ಟರ್, ಸೀದಾ ಅಲ್ಲಿಗೆ ಹೋದಂಥವರು ನೀವು ಇಸ್ಪೀಟ್ ಆಡ್ತಾ ಇದ್ದೀರಿ ಅಂತೇಳಿ ಅವ್ರನ್ನ ಠಾಣೆಗೆ ಕರ್ಕೊಂಡು ಬರ್ತಾರಂತೆ. ಹಾಗೆ ಅವರ ಬೈಕನ್ನು ಕೂಡ ಸೀಸ್ ಮಾಡ್ತಾರಂತೆ. ಆದರೆ ಜನ ಹೇಳ್ತಾ ಇರೋದೇನು, ಪೆಟ್ರೋಲ್ ಬಂಕಲ್ಲಿ CC ಕ್ಯಾಮ್ರಾ ಇದೆ, ನೀವು ಬೇಕಾದರೂ ಚೆಕ್ ಮಾಡಿ, ನಾವು ಇಸ್ಪೀಟ್ ಆಡ್ತಾ ಇರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಈ ಮನುಷ್ಯನಿಗೊಂದು ಲಂಚವನ್ನು ತೆಗೆದುಕೊಳ್ಳೋಕೊಂದು ಕೇಸ್ ಬೇಕಿತ್ತು, ಆ ಕಾರಣಕ್ಕಾಗಿ ನಮ್ಮನ್ನು ಎಳ್ಕೊಂಡು ಬಂದರು ಅಂತ ಹೇಳಿ. ನೋಡಿ, ಅದರ ಸತ್ಯಾಸತ್ಯತೆ ಮುಂದೆ ಗೊತ್ತಾಗುತ್ತೆ. ಇಸ್ಪೀಟ್ ಆಡ್ತಾ ಇದ್ರಾ ಇಲ್ವಾ ಅದು ಬೇರೆ ಎದ್ದ ವಿಚಾರ. ಆದರೆ ಈಗ ಈ ಇನ್ಸ್ಪೆಕ್ಟರ್ ವಿಚಾರಕ್ಕೆ ಬರ್ತೀನಿ. ಒಟ್ಟಾರೆ ಕರ್ಕೊಂಡು ಬಂದ್ರ, ಬೈಕನ್ನು ಸೀಸ್ ಮಾಡಿದ್ರ, ಇವನ್ನ ಕರ್ಕೊಂಡು ಬಂದವರು ಈ ಇನ್ಸ್ಪೆಕ್ಟರ್ ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ವಿರುದ್ಧ ಕೇಸ್ ಆಗಬಾರ್ದು ಅಂತಾದ್ರೆ ಅಥವಾ ಈ ಪ್ರಕರಣದಿಂದ ಕೈ ಬಿಡಬೇಕು ಅಂತಾದ್ರೆ, ಸೀಸ್ ಆಗಿರುವಂಥ ಬೈಕನ್ನು ಬಿಡಬೇಕು ಅಂತಾದರೆ 1,70,000 ಕೊಡಬೇಕು ಅಂತ ಹೇಳಿ. ಮೊದಲಿಗೆ 2 ಲಕ್ಷ ಏನೋ ಕೇಳಿದ್ರಂತೆ, ಕೊನೆಗೆ ಡೀಲ್ ಆಗಿದ್ದು 1,70,000ಕ್ಕೆ. ಆಗ ಆ ವ್ಯಕ್ತಿ ಏನು ಮಾಡ್ತಾರೆ ಅಂತಂದ್ರೆ, ಅವರು ತಪ್ಪು ಮಾಡಿಲ್ಲ ಅನ್ನುವಂಥ ಧೈರ್ಯ ಇರುತ್ತಲ್ಲ, ಹೀಗಾಗಿ ಸೀದಾ ಲೋಕಾಯುಕ್ತಕ್ಕೆ ಹೋಗಿ ದೂರನ್ನು ಕೊಟ್ಟು ಬಿಡ್ತಾರೆ. ಈ ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕು. ಲೋಕಾಯುಕ್ತಕ್ಕೆ ಹೋಗಿ ದೂರು ಕೊಡ್ತಾರೆ. ಏನಂತ, ಒಂದಷ್ಟು ಸಾಕ್ಷಿಯನ್ನು ಕೂಡ ಕೊಡ್ತಾರೆ. PSI ಲಂಚ ಕೇಳಿದಂಥ ದೂರವಾಣಿಯ ಕಾಲ್ ರೆಕಾರ್ಡ್ ಎಲ್ಲವೂ ಕೂಡ ಇತ್ತಲ್ಲ, ಅದೆಲ್ಲವನ್ನೂ ಕೂಡ ಲೋಕಾಯುಕ್ತರು ಸುಮ್ಮನೆ ಬರಲ್ಲ. ಅವರಿಗೆ ಒಂದಷ್ಟು ಬೇಸಿಕ್ ಸಾಕ್ಷಿ ಸಿಗಬೇಕು, ಸಿಕ್ಕ ನಂತರವೇ ಅವ್ರು ರೇಡ್ ಮಾಡೋದು. ಈ ರೀತಿಯ ಒಂದಷ್ಟು ಬೇಸಿಕ್ ಸಾಕ್ಷಿ ಎಲ್ಲವನ್ನು ಕೂಡ ಕೊಡ್ತಾರೆ. ಲೋಕಾಯುಕ್ತರಿಗೆ ಗೊತ್ತಾಗುತ್ತೆ, ಹೌದು ಲಂಚವನ್ನು ತೆಗೆದುಕೊಳ್ತಿದ್ದಾರೆ ಅಂತೇಳಿ. ನೀಟಾಗಿ ಒಂದು ಟ್ರ್ಯಾಪ್ಗೆ ಪ್ಲಾನ್ ಮಾಡ್ತಾರೆ.
ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದರೆ ಮಾತ್ರ ಆ ಪ್ರಕರಣ ಕೋರ್ಟಲ್ಲಿ ನಿಲ್ಲುತ್ತೆ, ಇಲ್ಲ ಅಂತಾದರೆ ಕೋರ್ಟ್ನಲ್ಲಿ ಬಿದ್ದು ಹೋಗಿಬಿಡುತ್ತೆ. ಈ ರೀತಿಯಾಗಿ ತುಂಬ ಪ್ರಕರಣಗಳು ಕೂಡ ಆಗಿದೆ. ಹೀಗಾಗಿ ನೀಟಾಗಿ ಒಂದು ಟ್ರ್ಯಾಪ್ ಪ್ಲಾನ್ ಮಾಡ್ತಾರೆ. ಅದೇ ಪ್ರಕಾರವಾಗಿ ಕೆರೂರ ಪೊಲೀಸ್ ಠಾಣೆಗೆ ಹೋಗಿ ಲಂಚವನ್ನು ಕೊಡುವ ಸಂದರ್ಭದಲ್ಲಿ ಆ ಪೊಲೀಸ್ ಅಧಿಕಾರಿಗಳು ಖುಷಿಯಾಗಿ ಆಹಾ ದುಡ್ಡು ಬಂತು, ಈ ದುಡ್ಡಲ್ಲಿ ನಮ್ಮ ಹೆಂಡತಿ ಮಕ್ಕಳನ್ನು ಸಾಕಬಹುದು ಅಂತ ಹೇಳಿ 1,70,000 ಸ್ವೀಕರಿಸುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಬಲೆಗೆ ಬೀಳಿಸಿದ್ದಾರೆ. ಸದ್ಯ ವಿಚಾರಣೆ ಎಲ್ಲವೂ ಕೂಡ ಮುಂದುವರಿತಾ ಇದೆ, ಕಾನೂನು ಪ್ರಕ್ರಿಯೆಗೆ ಎಲ್ಲವೂ ಆಗ್ತಾ ಇದೆ. ಅವರನ್ನ ಈಗಾಗಲೇ ಬಂಧನಕ್ಕೂ ಕೂಡ ಒಳಪಡಿಸಲಾಗಿದೆ. ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಸರಿಯಾದ ರೀತಿಯಲ್ಲಿ ಸಾಕ್ಷಿ ಇತ್ತು ಅಂತಾದರೆ ಆ ಕೇಸ್ ನಿಲ್ಲುತ್ತೆ, ಆ ಅಧಿಕಾರಿಗೆ ಶಿಕ್ಷೆ ಆಗುತ್ತೆ. ಸಾಕ್ಷಿ ಇಲ್ಲ, ಬಿದ್ದು ಹೋಯ್ತು ಅಂತಾದರೆ ಶಿಕ್ಷೆ ಆಗಲ್ಲ. ತುಂಬ ಪ್ರಕರಣಗಳು ಹಾಗೆ ಆಗಿಬಿಡುತ್ತೆ. ಆ ಕಾರಣಕ್ಕಾಗಿ ಬೇಸರ. ಲೋಕಾಯುಕ್ತರೇನೋ ರೇಡ್ ಮಾಡ್ತಾರೆ, ನೀಟಾಗಿ ಟ್ರ್ಯಾಪ್ ಎಲ್ಲ ಪ್ಲಾನ್ ಮಾಡ್ತಾರೆ, ಅಥವಾ ಒಮ್ಮೊಮ್ಮೆ ಇನ್ನೇನೋ ಸಾಕ್ಷಿಗಳು ಉಲ್ಟಾ ಹೊಡೆದು ಬಿಡ್ತಾರೆ, ಅಥವಾ ಸರಿಯಾದ ರೀತಿಯಲ್ಲಿ ಟೆಕ್ನಿಕಲ್ ಸಾಕ್ಷಿ ಇರೋದಿಲ್ಲ. ಆ ಕಾರಣಕ್ಕಾಗೆಲ್ಲ ಪ್ರಕರಣ ಬಿದ್ದು ಹೋಗುತ್ತೆ. ಇಲ್ಲಿ ಶಿಕ್ಷೆ ಆಗಲಿ ಅಂತ ನಾವು ಬಯಸೋಣ. ಇದು ಒಂದು ವಿಚಾರ. ಆದರೆ ನಾನೀಗ ಬಂದಿರೋದು ಸಂಭ್ರಮಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನಾನು ಆರಂಭದಲ್ಲೇ ಪ್ರಸ್ತಾಪ ಮಾಡಿದ್ನಲ್ಲ, ಈ ವ್ಯಕ್ತಿ ಸಿಕ್ಕಾಕೊಳ್ತಾ ಇದ್ದ ಹಾಗೆ ಜನ ಆ ಠಾಣೆ ಮುಂದೆ ಜಮಾಯಿಸ್ಬಿಟ್ರಪ್ಪ. ಎಲ್ಲರೂ ಪಟಾಕಿಯನ್ನು ಸಿಡಿಸೋದೇನೋ, ಖುಷಿ ಪಡೋದೇನೋ, ರೊಕ್ಕ ರೊಕ್ಕ ಅಂತಿದ್ದ, ಹೋಗಲಿ ಬಿಡಿ ಅಂತೇಳಿ ಜನ ಏನು ಆಕ್ರೋಶವನ್ನು ವ್ಯಕ್ತಪಡಿಸೋದೇನು ನಾನು ಎಲ್ಲೂ ಕೂಡ ನೋಡಿರಲಿಲ್ಲ ಇಂಥದ್ದು. ಅಂದರೆ ಆಗ ನಾನು ಯೋಚನೆ ಮಾಡಿದೆ, ಎಷ್ಟರ ಮಟ್ಟಿಗೆ ಈತನ ಬಗ್ಗೆ ಇವರಿಗೆಲ್ಲ ಸಿಟ್ಟು ಬಂದಿತ್ತು, ಎಷ್ಟರ ಮಟ್ಟಿಗೆ ಆಕ್ರೋಶ ಇತ್ತು ಅಂಥೇಳಿ. ನಾನು ಅದೇ ಆರಂಭದಲ್ಲಿ ಹೇಳಿದಂಥ ವಿಚಾರ. ಈಗ ಜನ ಬರೀ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೊಂದು ದಿನ ಇದೇ ರೀತಿಯಾಗಿ ಲಂಚ ಲಂಚ ಅಂತ ಸಾಯ್ತಾ ಇದ್ರೆ, ಜನರ ರಕ್ತವನ್ನು ಹೀರ್ತಾ ಇದ್ರೆ, ಜನರ ಕಣ್ಣಲ್ಲಿ ಕಣ್ಣೀರನ್ನು ಹಾಕಿಸ್ತಾ ಇದ್ರೆ, ಜನ ಮುಂದೊಂದಿನ ಯಾವ ಹಂತಕ್ಕೆ ಬೇಕಾದರೂ ಹೋಗ್ಬಿಡ್ತಾರೆ. ಬೆಸತ್ತು ಹೋಗ್ಬಿಟ್ಟಿದ್ದಾರೆ ಜನ. ಇಂಥ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬರುತ್ತೆ, ನಿಮ್ಮ ಗಮನಕ್ಕೆ ಬರುತ್ತೆ. ಆದರೆ ಬೆಳಕಿಗೆ ಬರದಂಥ ಪ್ರಕರಣಗಳು ಸಾವಿರಗಳಿದ್ದಾವೆ ನಮ್ಮಲ್ಲಿ. ಪೊಲೀಸ್ ಇಲಾಖೆ ಅಂದರೆ ಜನ ಚೀತು ಅಂತ ಉಗಿಯುವ ರೀತಿಯಲ್ಲಿ ಆಗಿಬಿಟ್ಟಿದೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರೂ ಹಾಗೆ ಇದ್ದಾರೆ ಅಂತಲ್ಲ, ಅಥವಾ ಇಡೀ ಪೊಲೀಸ್ ಇಲಾಖೆ ಹಾಗೆ ಅಂತಲ್ಲ. ಆದರೆ ಏನಾಗ್ಬಿಟ್ಟಿದೆ, ಒಂದಷ್ಟು ಮಂದಿಯಿಂದಾಗಿ ಇವತ್ತು ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುವಂಥ ರೀತಿಯಲ್ಲಿ ಆಗಿಬಿಟ್ಟಿದೆ. ಜನ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗೋಕ್ಕೆ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಪೂರ್ವ PSI ಎಷ್ಟು ಜನರನ್ನ ಬೆಸತ್ತು ಹೋಗುವ ಹಾಗೆ ಮಾಡಿಬಿಟ್ರೆ, ಪ್ರತಿಯೊಂದಕ್ಕೂ ಲಂಚ, ಮಾತಿತರ ಲಂಚ ಅಂತ ಇದ್ರೆ ಏನು ಹೇಳಬೇಕು ಹೇಳಿ. ಒಂದು ವೇಳೆ ಪೊಲೀಸ್ ಯೂನಿಫಾರ್ಮನ್ನು ಧರಿಸೋದು ಅದೊಂದು ಗೌರವದ ಸಂಕೇತ. ಅದೆಷ್ಟೋ ಮಂದಿ ನಮ್ಮಲ್ಲಿ ಈ ಕ್ಷಣಕ್ಕೂ ಕೂಡ ನಾವು ಪೊಲೀಸ್ ಆಗಬೇಕು ಅಂತ ಒದ್ದಾಡ್ತಾ ಇದ್ದಾರೆ, ಹಗಲು ರಾತ್ರಿ ಅನ್ನೋದು ಓದ್ತಾ ಇದ್ದಾರೆ. ಅಂಥದ್ರಲ್ಲಿ ಕೆಲವೊಂದು ಮಂದಿಗೆ ಅವಕಾಶ ಸಿಕ್ಕಿದೆ. ಹೇಗೆ ಪೊಲೀಸ್ ಇಲಾಖೆ ಒಳಗಡೆ ಸೇರ್ಕೊಂಡ್ರೆ ಗೊತ್ತಿಲ್ಲ, ಅವರೇನು ಸರಿಯಾದ ರೀತಿಯಲ್ಲಿ ಸೇರ್ಕೊಂಡ್ರೆ ಅಥವಾ ಅಲ್ಲೂ ಲಂಚ ಕೊಟ್ಟೆ ಸೇರ್ಕೊಂಡ್ರೆ ಅದು ಗೊತ್ತಿಲ್ಲ ಬಿಡಿ. ಒಟ್ಟಾರೆ ಪೊಲೀಸ್ ಇಲಾಖೆಗೆ ಬಂದಿದ್ದಾರೆ. ಅಂತ ಗೌರವಯುತವಾದಂಥ ಹುದ್ದೆ ಸಿಕ್ಕಿರುವಂಥ ಸಂದರ್ಭದಲ್ಲಿ ಅಲ್ಲೂ ನಾನು ಹಣ ಮಾಡಬೇಕು, ಅಲ್ಲೂ ದುಡ್ಡು ಮಾಡಬೇಕು, ಇನ್ನೊಬ್ಬರ ಬೆವರಿನ ದುಡ್ಡನ್ನು ಕಿತ್ಕೊಂಡು ತನ್ನ ಹೆಂಡತಿ ಮಕ್ಕಳನ್ನ ಸಾಕಬೇಕು ಅಂದರೆ ನಾಚಿಕೆ ಆಗೋಲ್ವೇನ್ರಿ ಅವರೆಲ್ಲರಿಗೂ ಕೂಡ. ಎಂಥ ದುಷ್ಟರು ಅಂತೇಳಿ. ನಿಜವಾದಂಥ ಟೆರರಿಸ್ಟ್ಗಳು ಅಂದರೆ ಇವರು, ನಿಜವಾದಂಥ ಭಯೋತ್ಪಾದಕರು ಇವರೆಲ್ಲರೂ ಕೂಡ. ಜನರನ್ನು ಹೆದರಿಸಿ ಬೆದರಿಸಿ ಅವ್ರ ರಕ್ತ ಹೀರಿ ಕಣ್ಣೀರನ್ನು ಹಾಕಿಸಿ ಎಲ್ಲದಕ್ಕೂ ಲಂಚ, ಮಾತಿದ್ರೆ ಲಂಚ. ದೂರು ದಾಖಲಿಸ್ಕೊಳ್ಬೇಕು ಅಂದರೆ ಲಂಚ. ದೂರು ದಾಖಲಿಸಿಕೊಂಡ ಬಳಿಕ ಯಾರು ತಪ್ಪು ಮಾಡಿದ್ದಾರೆ ಆರೋಪಿ, ಆತನ ಹಿಂದೆ ಹೋಗಬೇಕು ಅಂದರೆ ಅದಕ್ಕೆ ಲಂಚ. ಅದಾದ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆ ಮುಂದುವರಿಸಬೇಕಂದ್ರೆ ಲಂಚ. ಯಾರು ಜನ ನ್ಯಾಯ ಕೇಳಬೇಕು ಹೇಳಿ. ಇಲ್ಲಿ ಇನ್ಫ್ಲುಯೆನ್ಸ್ ಇತ್ತು, ಸ್ವಲ್ಪ ದುಡ್ಡಿತ್ತು, ಅಥವಾ ರಾಜಕಾರಣಿಗಳು ಅಥವಾ ಇನ್ನೊಂದೇನೋ ಹುದ್ದೆ ಇತ್ತು ಅಂತಾದರೆ ಆರಾಮಾಗಿ ಎಲ್ಲವೂ ಕೂಡ ನಡೆಯುತ್ತೆ. ಎಂಥ ದುರಂತ ಅಂದರೆ ನಮ್ಮಲ್ಲಿ, ನೀವು ಯಾವುದಾದ್ರು, ನನಗೆ ತುಂಬ ಕಡೆ ಅನುಭವ ಆಗಿದೆ. ನನಗೆ ಭಾಳ ಜನ ಹೇಳ್ತಿರ್ತಾರೆ, ನೋಡಿ ಇಂಥ ಒಂದು ಸ್ಟೇಷನಲ್ಲಿ ದೂರು ತಗೊಳ್ತಾ ಇಲ್ಲ, ನೀವು ಒಂದು ಫೋನ್ ಮಾಡಿ ಎನ್ನುವಂಥ ರೀತಿಯಲ್ಲಿ. ಅಂದರೆ ಅಲ್ಲಿವರೆಗೆ ಬಂದುಬಿಟ್ಟಿದೆ. ಯಾರೋ ಫೋನ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಬೇಕು ಪೊಲೀಸರಿಗೆ, ಆಗ ಮಾತ್ರ ಪೊಲೀಸರು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದು. ಇಲ್ಲ ಆತ ಬಡಪಾಯಿ, ಆತನ ದುಡ್ಡಿಲ್ಲ ಅಂತಂದರೆ ತಲೆನೇ ಕೆಡಿಸ್ಕೊಳ್ಳಲ್ಲ ಈ ಹಂತಕ್ಕೆ. ಯಾವಾಗ ಇದೆಲ್ಲ ಸರಿಯಾಗುತ್ತೋ? ಈ ಪೊಲೀಸ್ ಇಲಾಖೆಯನ್ನು ಸ್ವಚ್ಛಗೊಳಿಸದೇ ಇದ್ದರೆ ಇನ್ನೊಂದಷ್ಟು ವರ್ಷಗಳಲ್ಲಿ ಜನ ಕಂಪ್ಲೀಟ್ ನಂಬಿಕೆಯನ್ನು ಕಳ್ಕೊಂಡು ಬಿಡ್ತಾರೆ ಜನ. ಆಗಲೇ ಜನ ಸ್ವತಃ ಅವರೇ ಕಾನೂನನ್ನು ಕೈಗೆತ್ಕೊಳ್ಳೋದು. ಪೊಲೀಸರು ನಂಬ್ಕೊಂಡು ಹೋದರೆ ನಮಗೆ ನ್ಯಾಯ ಸಿಗೋದಿಲ್ಲ ಎನ್ನುವಂಥ ರೀತಿಯಲ್ಲಿ 1-2 ಕೇಸ ಪದೇ ಪದೇ ಇಂಥದ್ದು ನೋಡ್ತಾ ಇದ್ದೀವಿ. ನಾವು ವಿನಯ್ ಕುಲಕರ್ಣಿ ಕೇಸಲ್ಲಿ ನೋಡಿದ್ರಲ್ಲ, ಚನ್ನಕೇಶವ ಟಿಂಗರಿಕರ್ ಅಂತ ಹೇಳಿ, ಸಚಿವರ ಬೂಟು ನೆಕ್ಕೋದಕ್ಕೆ ಹೋದಂಥ ಮನುಷ್ಯ 7 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿದೆ. ಇನ್ನೊಂದು 3 ಜನ ಪೊಲೀಸ್ ಅಧಿಕಾರಿಗಳು ಸುಳ್ಳು ಸಾಕ್ಷ್ಯನ ಹೇಳಿ ಈಗ ಅವ್ರ ವಿರುದ್ಧವೂ ಕೂಡ ಕೇಸ್ ದಾಖಲಿಸಿ ಅಂತೇಳಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹೀಗೆ ಆಗ್ತಾ ಬಿಟ್ಟರೆ ಪೊಲೀಸರ ಮೇಲೆ ಜನ ಕಂಪ್ಲೀಟ್ ಭರವಸೆ, ನಂಬಿಕೆ ಎಲ್ಲವನ್ನೂ ಕೂಡ ಕಳ್ಕೊಂಡು ಬಿಡ್ತಾರೆ. 1-2 ಅವ್ರ ಮೇಲಿರುವಂಥ ಆರೋಪ. ಅದೆಷ್ಟು ಪ್ರಕರಣಗಳು ನೋಡಿದ್ವಿ. ದರೋಡೆ ಕೇಸಲ್ಲಿ ಪೊಲೀಸರು, ಕಳ್ತನ ಕೇಸಲ್ಲಿ ಪೊಲೀಸರು, ಇನ್ನೊಂದು ಯಾವುದೋ ಕೇಸಲ್ಲಿ ನೋಡಿದ್ರು ಅದರಲ್ಲೂ ಕೂಡ ಪೊಲೀಸರೇ ಕಳ್ತನ, ದರೋಡೆ, ಲಂಚ ಪೀಕೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರೆ ಈ ಪೊಲೀಸರನ್ನ ಹಿಡಿಯೋದಕ್ಕೆ ಇನ್ನೊಂದು ಯಾವುದೋ ಒಂದು ವಿಂಗನ್ನು ರಚನೆ ಮಾಡಬೇಕು ಅಂತ ಅನ್ಸುತ್ತೆ. ನೋಡೋಣ ಎಲ್ಲಿವರೆಗೆ ಹೋಗುತ್ತೆ ಅಂತೇಳಿ. ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.